ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯಲ್ಲಿ ನೀರಾವರಿ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ಟಳ್ಳಿಯಲ್ಲಿರುವಂತಹ ಕಾಫಿ ಮಂಡಲಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ಬೇಸಾಯ ತಜ್ಞರಾದಂಥ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು. ನಮಸ್ಕಾರ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು. ನಮಸ್ಕಾರ ಸರ್. ಈಗ ಮೊದಲಿಗೆ ಕಾಫಿ ಕೃಷಿನಲ್ಲಿ ನೀರಿನ ಪ್ರಾಮುಖ್ಯತೆ ಏನು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ? ಹೌದು ಸರ್, ಕಾಫಿಯಲ್ಲಿ ನೀರಿನ ಒಂದು ಪ್ರಾಮುಖ್ಯತೆ ತುಂಬಾ ಅವಶ್ಯಕತೆ ಇದೆ. ಕಾಫಿ ಒಂದು ಪೆರಿನಿಯಲ್ ಕ್ರಾಪು, ಬಹುವಾರ್ಷಿಕ ಬೆಳೆಯಾಗಿರೋದ್ರಿಂದ ಇದಕ್ಕೆ ವರ್ಷ ಪೂರ್ತಿ ನೀರಾವರಿಯ ಒಂದು ಅವಶ್ಯಕತೆ ಇರುತ್ತೆ. ತಮ್ಮ ಬೆಳೆಗೆ, ಗ್ರೋತ್ಗೆ ಮತ್ತು ಡೆವಲಪ್ಮೆಂಟ್ಗೆ ತುಂಬಾ ಅವಶ್ಯಕತೆ ಇರುತ್ತೆ. ಸಾಮಾನ್ಯವಾಗಿ ನಾವು ನೋಡಿದರೆ ಇಡೀ ಪ್ರಪಂಚದಲ್ಲಿ ಈ ಕಾಫಿ ಬೆಳೆಯನ್ನು ನಾವು ಮಳೆ ಆಶ್ರಿತ ಬೆಳೆಯನ್ನಾಗಿ ಬೆಳೀತಾ ಇದ್ದೀವಿ. ಮಳೆ ಆಶ್ರಿತ ಬೆಳೆ ಅಂತಂದರೆ ಅಲ್ಲಿ ಆಲ್ಮೋಸ್ಟ್ ನಾವು ಹೇಳಬೇಕಂದ್ರೆ ಸೌತ್ ಅಮೇರಿಕನ್ ಕಂಟ್ರಿ ಮೇಜರ್ ಬಂದರೆ ಅವರಿಗೆ ಪ್ರತಿ ತಿಂಗಳು ಆಲ್ಮೋಸ್ಟ್ ಅವರು ಮಳೆಯನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಮತ್ತೆ ಬರುತ್ತೆ ಆ ವಾತಾವರಣ ಕೂಡ ಅದಕ್ಕೆ ಹಾಗೆ ತಕ್ಕನಾಗೆ ಇರುತ್ತೆ. ಬಟ್ ನಮ್ಮ ಭಾರತ ದೇಶಕ್ಕೆ ನಾವು ಕಂಪೇರ್ ಮಾಡಿಕೊಂಡ್ರೆ ನಮ್ಮಲ್ಲಿ ಹವಾಮಾನದ ವೈಪರೀತ್ಯ ತುಂಬಾ ಇರುತ್ತೆ. ಈಗ ಚಳಿಗಾಲದಲ್ಲಿ ತುಂಬಾ ಚಳಿಗಾಲ ಇರುತ್ತೆ, ಬೇಸಿಗೆ ಕಾಲ, ಹಾಗೆ ಮಳೆಗಾಲ. ಸೊ ಹೀಗೆ ಹವಾಮಾನದ ವೈಪರೀತ್ಯದಿಂದ ನಮ್ಮ ಕಾಫಿ ನಮ್ಮ ಭಾರತ ದೇಶದಲ್ಲಿ ಏನು ಬೆಳೀತಾ ಇದ್ದೀವಿ ಸುಮಾರು 4 ರಿಂದ 6 ತಿಂಗಳ ಕಾಲ ಇದು ಡ್ರೌಟ್ ಅಂದರೆ ಒಂದು ಬೇಸಿಗೆಯ ಒಂದು ಸ್ಥಿತಿಯನ್ನು ಕಾಫಿ ಬೆಳೆ ಅನುಭವಿಸುತ್ತೆ. ಹೀಗಾಗಿ ನಮ್ಮ ಭಾರತ ದೇಶದಲ್ಲಿ ಬೆಳೆಯೋರು ನೀರಾವರಿಯ ಬಗ್ಗೆ ಅತಿ ಹೆಚ್ಚು ಕಾಫಿಗೆ ಗಮನ ಕೊಟ್ಟಾಗ ಒಂದು ಒಳ್ಳೆಯ ಸಮೃದ್ಧ ಬೆಳೆಯಾಗಿ ನಾವು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಒಂದು ಅಂಶವನ್ನು ನಾವಿಲ್ಲಿ ಪರಿಗಣಿಸಬೇಕು. ನಮ್ಮ ದೇಶದಲ್ಲಿ ಬಹುತೇಕ ಪ್ರದೇಶ ಮಳೆ ಆಶ್ರಯದಲ್ಲೇ ಇದೆ. ಹೌದು. ಆದರೂ ಕೂಡ ನಾವು ಕೆಲವೊಂದು ಹಂತಗಳಲ್ಲಿ ಸ್ವಲ್ಪ ಮುತುವರ್ಜಿಯನ್ನು ವಹಿಸಿ ನಾವು ಕಾಫಿ ಬೆಳೆಗೆ ನೀರನ್ನು ಕೊಡಲೇಬೇಕಾಗುತ್ತೆ. ಹೌದು. ಅಂತಹ ಹಂತಗಳು ಯಾವ್ಯಾವು ಅಂತೀರ? ಹೌದು, ಸಾಮಾನ್ಯವಾಗಿ ಈಗ ಎಲ್ಲ ಬೆಳೆಗೆ ಕಂಪೇರ್ ಮಾಡಿದರೆ ನಮ್ಮ ಕಾಫಿ ಬೆಳೆಗೂ ಕೂಡ ಒಂದಿಷ್ಟು ಹಂತಗಳಿದೆ. ಈ ಒಂದು ಹಂತಗಳಲ್ಲಿ ನೀರಾವರಿಯನ್ನು ಕೊಟ್ಟರೆ ತುಂಬ ಚೆನ್ನಾಗಿ ಫ್ರೂಟ್ ಡೆವಲಪ್ಮೆಂಟ್ ಇರ್ಬೋದು, ಸೊ ಅದರದ್ದು ಫಿಲ್ಲಿಂಗ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ತುಂಬ ಚೆನ್ನಾಗೇನೆ ಇರುತ್ತೆ. ಈಗ ನಮ್ಮ ಕೃಷಿ ಬೆಳೆಗಳನ್ನು ತೆಗೆದುಕೊಂಡ್ರೆ ನಾವು ಸಂದಿಗ್ಧ ಹಂತಗಳು ಅಂತೀವಿ. ಹೌದು, ಆ ರೀತಿಯಾಗಿ ಇಲ್ಲೂ ಇದಾವೆ ಅಂತ? ಹೌದು, ಆ ರೀತಿ ಇಲ್ಲೂ ಕೂಡ ಇದೆ. ಕಾಫಿ ಬೆಳೆಯಲ್ಲಿ 3 ಹಂತಗಳನ್ನ ಅಂತ ಹೇಳ್ತೀವಿ. ಒಂದು ಹೂಮಳೆ ಅಂತ ಹೇಳ್ತೀವಿ ಅಥವಾ ಬ್ಲಾಸಮ್ ಇರಿಗೇಷನ್ ಅಂತ ಕರಿತೀವಿ. ಇನ್ನೊಂದು ಹಿಮ್ಮಳೆ ಅಂತ ಕರಿತೀವಿ, ಬ್ಯಾಕಿಂಗ್ ಇರಿಗೇಷನ್ ಅಂತ ಕರಿತೀವಿ. ಆಮೇಲೆ ಇನ್ನೊಂದು ನಾವು ವಿಂಟರ್ ಇರಿಗೇಷನ್ ಅಂತ ಚಳಿಗಾಲದ ನೀರಾವರಿ ಅಂತ ಕರಿತೀವಿ. ಸೊ ಈ 3 ಥರದ ನೀರಾವರಿಗಳನ್ನ ನಾವು ಕೊಡೋದ್ರಿಂದ ಹೂ ಬಿಡಲಿಕ್ಕೆ, ಹೂ ಬಿಟ್ಟಾದ್ಮೇಲೆ ಕಾಯಿ ಸೆಟ್ ಆಗಲಿಕ್ಕೆ,
ಕಾಯಿ ಸೆಟ್ ಆದಮೇಲೆ ಆ ಒಂದು ಫ್ರೂಟ್ನ ಒಂದು ಡೆವಲಪ್ಮೆಂಟಿಗೆ, ಒಂದು ಬೆಳವಣಿಗೆಗೆ, ಹಾಗೆ ಅದಾದಮೇಲೆ ಅದರದ್ದು ಫಿಲ್ಲಿಂಗು, ಬೀನ್ ಫಿಲ್ಲಿಂಗ್ ಅಂತ ಕರಿತೀವಿ ಒಳಗಡೆ. ಸೊ ಚೆನ್ನಾಗಿ ಬೀಜ ಡೆವಲಪ್ ಆಗೋಕೆ ಅಂತ ಕರಿತೀವಿ, ಮತ್ತು ಮೆಚುರಿಟಿ ಆಗೋಕೆ ಅಂತ ಹೇಳ್ತೀವಿ. ಈ ಎಲ್ಲ ಹಂತಗಳು ಫುಲ್ಫಿಲ್ ಆಗಬೇಕು ಅಂತಂದರೆ ಈ ಒಂದು 3 ಹಂತದ ಇರಿಗೇಷನ್ನು ನಮ್ಮ ಕಾಫಿಯಲ್ಲಿ ತುಂಬಾ ಅವಶ್ಯಕತೆ ಆಗಿದೆ. ಈಗ ಸಾಧಾರಣವಾಗಿ ನಾವು ಹೂ ಮಳೆ ಅಂತೀವಲ್ಲ, ಯಾವ ಸಂದರ್ಭದಲ್ಲಿ ಈ ಹೂ ಮಳೆ ಬೇಕಾಗತ್ತೆ ಅಂತೀರಿ ಕಾಫಿಗೆ? ಹೌದು ಸರ್, ಈ ಹೂ ಮಳೆ ಅಂತಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ 2 ಥರದ ಒಂದು ಸ್ಪೀಸೀಸನ್ನು ನೋಡ್ತೀವಿ ನಾವು ಕಾಫಿಯಲ್ಲಿ. ಒಂದು ಅರೇಬಿಕಾ ಮತ್ತು ರೋಬಸ್ಟಾ ಅಂತ ಹೇಳ್ತೀವಿ. ಹೌದು. ಅರೇಬಿಕಾ ಮತ್ತು ರೋಬಸ್ಟಾಗೆ ನಾವು ಕಂಪೇರ್ ಮಾಡಿದಾಗ ಅರೇಬಿಕಾಗೆ ನಾವು ಆದಷ್ಟು ನೀರಿನ ಒಂದು ಪ್ರಾಮುಖ್ಯತೆ ಅಷ್ಟು ಕೊಡಲ್ಲ ನಾವು. ಸೊ ಯಾಕಂತಂದರೆ ಅದು ಸ್ವಲ್ಪ ನೀರನ್ನು ತಡೆದಿಟ್ಟುಕೊಳ್ಳುವಂಥ ಶಕ್ತಿ ಕೂಡ ಅದಕ್ಕಿದೆ. ಅಂದರೆ ಬರ ನಿರೋಧಕ ಶಕ್ತಿ ಆ ಅರೇಬಿಕಾ ಗಿಡಗಳಿಗಿದೆ. ಸ್ವಲ್ಪ ಬ್ಲಾಸಮು ಡಿಲೇ ಆದರೂ ಕೂಡ ಅದು ತಡ್ಕೊಳ್ಳುತ್ತೆ. ಬಟ್ ರೋಬಸ್ಟಾಗೆ ನಾವು ತುಂಬಾ ನೀರಿನ ಒಂದು ಅವಶ್ಯಕತೆ, ಆ ಟೈಮಿಂಗ್ ಏನಿದೆ ಅದನ್ನು ನಾವು ಹೇಳ್ತೀವಿ. ಸಾಮಾನ್ಯವಾಗಿ ರೋಬಸ್ಟಾ ಅಂತ ಬೆಳೆ ತಗೊಂಡಾಗ ಇರಿಗೇಷನ್ ಅಂತ ಬಂದಾಗ ನಾವು ರೋಬಸ್ಟಾ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ರೋಬಸ್ಟಾ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿಲ್ಲ, ಬರ ನಿರೋಧಕ ಶಕ್ತಿಯನ್ನು ಹೊಂದಿಲ್ಲ ಅದು. ಸೊ ಹೀಗಾಗಿ ಅದನ್ನು ಫೆಬ್ರವರಿ 1ನೇ ವಾರ ಅಥವಾ ಫೆಬ್ರವರಿ 2ನೇ ವಾರದಲ್ಲಿ ಹೂ ಮಳೆಯನ್ನು ಕೊಟ್ಟರೆ ಚೆನ್ನಾಗಿ ಬ್ಲಾಸಮ್ ಆಗುತ್ತೆ ಆ ಒಂದು ನಾವು ಹೇಳ್ತೀವಿ. ಅದಾದಮೇಲೆ ನಾವು ಹಿಮ್ಮಳೆ ಅಂತ ಕರಿತೀವಿ. ಸೊ ಆ ಹಿಮ್ಮಳೆನೂ ಕೂಡ ನಮಗೆ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಆ ಒಳ್ಳೆಯ ಸೆಟ್ ಆಗಲಿಕ್ಕೆ, ಫ್ಲವರಿಂಗ್ ಆಗಿರುತ್ತೆ, ಆಮೇಲೆ ಪಾಲಿನೇಷನ್ ಆಗಿರುತ್ತೆ. ಪಾಲಿನೇಷನ್ ಆದಮೇಲೆ ಅದು ಫ್ರೂಟ್ ಸೆಟ್ ಆಗಲಿಕ್ಕೆ ವಾತಾವರಣದಲ್ಲಿ ಅಥವಾ ನೆಲದಲ್ಲಿ, ಭೂಮಿಯಲ್ಲಿ ಒಳ್ಳೆಯ ತೇವದ ಒಂದು ವಾತಾವರಣ ಇರಬೇಕಾಗುತ್ತೆ, ಮಾಯ್ಶ್ಚರ್ ಇರಬೇಕಾಗುತ್ತೆ. ಈ ಥರ ಮಾಯ್ಶ್ಚರ್ ಇರೋದ್ರಿಂದ ಏನಾಗುತ್ತೆ, ಈ ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಇರುತ್ತೆ ಮತ್ತು ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಗಿಡ ಆ ಪೋಷಕಾಂಶಗಳನ್ನ ತಗೊಂಡು ಅದು ಈ ಸೆಟ್ಟಿಂಗ್ಗೆ ಸಾಗಿಸೋದ್ರಿಂದ ಈ ಸೆಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಮುಂದೆ ಬರ್ತಕ್ಕಂಥ ಡ್ರಾಪ್ಸ್ ಕೂಡ ಕಡಿಮೆ ಆಗುತ್ತೆ. ಈ 2 ಹಂತದಲ್ಲಿ ಸೊ ನಾವು ನೀರಾವರಿನ ಕೊಡಬೇಕು. ಅದು ಫೆಬ್ರವರಿಯಲ್ಲಿ ಹೂ ಮಳೆ ಆದರೆ ಮುಂದೆ 15ರಿಂದ 20 ದಿನದ ಒಳಗೆ ಮಾರ್ಚಲ್ಲಿ ಹಿಮ್ಮಳೆಯಾಗಿ 2 ಹಂತದ ನೀರಾವರಿಯನ್ನು ನಾವು ಕೊಡ್ಬೋದು. ಅಂದರೆ ಮೊದಲಿಗೆ ಹೂ ಅರಳೋದಕ್ಕೆ, ಹೌದು, ಅರಳಿದ ಹೂವು ಅದು ಕಾಯಾಗಿ ಪರಿಣಮಿಸಿ ಅದು ಚೆನ್ನಾಗಿ ಅಲ್ಲೇ ಹಿಡ್ಕೋಬೇಕು. ಆ ರೀತಿ ಮಾಡೋದಕ್ಕೆ ಹಿಮ್ಮಳೆನೂ ಬೇಕಾಗುತ್ತೆ. ಈಗ ಸಾಧಾರಣವಾಗಿ ತಾವು ಹೇಳಿದ ಹಾಗೆ ಫೆಬ್ರವರಿ ತಿಂಗಳಲ್ಲಿ ಮಧ್ಯಭಾಗ ಅಂತ ಹೇಳ್ಬೋದಾ? ಹೌದು. ಫೆಬ್ರವರಿ 2ನೇ ವಾರ ಅಥವಾ ಏನಾಗುತ್ತೆ ಅಂತಂದರೆ ನಾವು 1ನೇ ವಾರ 2ನೇ ವಾರ ಅಂತ ಹೇಳೋದು ಶೇಡ್ ಪ್ಯಾಟರ್ನ್ ಮೇಲೆ. ಸೊ ಈಗ ಸಾಮಾನ್ಯವಾಗಿ ಜನರು ಒಂದೇ ಥರದ ಶೇಡ್ಗಳನ್ನ ಇಟ್ಕೊಂಡಿರಲ್ಲ. ಒಂದಿಷ್ಟು ರೈತರ ತೋಟಗಳಲ್ಲಿ ಜಾಸ್ತಿ ಶೇಡ್ ಇರುತ್ತೆ, ಒಂದಿಷ್ಟು ರೈತರ ತೋಟದಲ್ಲಿ ಮೀಡಿಯಂ ಇರುತ್ತೆ ಮತ್ತು ಲೋ ಶೇಡ್ಗಳು ಕೂಡ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲಿ ಲೋ ಶೇಡು ಮತ್ತು ಮೀಡಿಯಂ ಶೇಡ್ ಇರುತ್ತೆ ಅಲ್ಲಿ ಸ್ವಲ್ಪ ಗಿಡಗಳು ಬೇಗನೆ ಒಣಗಿ ಬರುತ್ತೆ, ಅಂತಂದರೆ ಹೂ ಮಳೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೆ. ಸೊ ಎಲ್ಲಿ ಸ್ವಲ್ಪ ಈ ನೆರಳಿನ ವಾತಾವರಣ ಪ್ರಮಾಣ ಜಾಸ್ತಿ ಇರುತ್ತೋ ಅಲ್ಲಿ ಸ್ವಲ್ಪ ಲೇಟಾಗಿ ಅದು ಮ್ಯಾಚುರಿಟಿಗೆ ಬರುತ್ತೆ. ಸೊ ಹೀಗಾಗಿ ನಾವು ಏನು ಹೇಳ್ತೀವಿ, ಲೋ ಟು ಮೀಡಿಯಂ ಶೇಡ್ ಇದ್ದಲ್ಲಿ 2ನೇ ವಾರದಲ್ಲಿ ನಾವು ಇರಿಗೇಷನನ್ನು ಕೊಡಬೇಕಾಗುತ್ತೆ, ಹೂ ಮಳೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ. ಎಲ್ಲಿ ಸ್ವಲ್ಪ ನೆರಳಿನ ವಾತಾವರಣ ಜಾಸ್ತಿ ಇರುತ್ತೋ ಅವರಿಗೆ ಸ್ವಲ್ಪ ಲೇಟಾಗಿ ಆ ಕ್ರಾಪು ಇಂಡಿಕೇಶನನ್ನು ತೋರಿಸುತ್ತೆ. ಅವರು ಫೆಬ್ರವರಿ 3ನೇ ವಾರದಲ್ಲಿ ಸೊ ಇರಿಗೇಷನನ್ನು ಮಾಡ್ಕೋಬೋದು. ಈಗ ನೀರಿನ ಸಂಗ್ರಹ ಇಲ್ಲ ಅಂದರೆ ಎಲ್ಲಿವರೆಗೂ ಕಾಯಬಹುದು ಅಂತೀರಾ ಈ ಹೂಮಳೆ ಅಥವಾ ಹಿಮ್ಮಳೆಗೆ? ಈಗ ಎಲ್ಲ ಕಾಫಿ ತೋಟದ ರೈತರುಗಳಲ್ಲೂ ಈ ಕೃಷಿ ಹೊಂಡದ ವ್ಯವಸ್ಥೆ ಇರಲ್ಲ. ಸೊ ಹಾಗೆ ಕೃಷಿ ಹೊಂಡದ ವ್ಯವಸ್ಥೆ ಇದ್ರೂ ಕೂಡ ನೀರು ಸಂಗ್ರಹಣ ಆಗೋದು ಕೂಡ ತುಂಬಾನೇ ಕಡಿಮೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಮತ್ತೆ ಮಳೆ ಕೂಡ ಬರದಿದ್ರೆ ಆ ಸಂದರ್ಭದಲ್ಲಿ ಇದು ಡ್ರೌಟನ್ನು ಸ್ವಲ್ಪ ಬರ ಇದು ತಡ್ಕೊಳ್ಳೋದು ರೋಬಸ್ಟಾ ಕಷ್ಟ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ನಮ್ಮ ಕಾಫಿ ಸಂಶೋಧನಾ ಕೇಂದ್ರ ಬಾಳೆಹೊನ್ನೂರು ಅದು ಸುಮಾರು 7 ವರ್ಷಗಳ ಒಂದು ಸಂಶೋಧನೆ ನಡೆಸಿರೋ ಪ್ರಕಾರ ಈ ಯಾವ ತೋಟಗಳಲ್ಲಿ ಅಥವಾ ಯಾವ ಪ್ರದೇಶಗಳಲ್ಲಿ ಈ ಮಳೆ ಒಂದು ಡಿಲೇ ಆಗಿ ಬರುತ್ತೆ ಅಥವಾ ಮಳೆ ತಡವಾಗಿ ಬರುತ್ತೋ ಆ ತೋಟಗಳಲ್ಲಿ ಕೊನೆ ಮಳೆ ಬಿದ್ದು ಅಂತ ಹೇಳ್ತೀವಿ ನಾವು. ಕೊನೆ ಮಳೆ ಯಾವಾಗ ಬೀಳ್ಬೋದು ಅಂತಂದರೆ ಅಂದಾಜು ಹತ್ತಿರ ನಮಗೆ ಡಿಸೆಂಬರ್ ಟೈಮಲ್ಲಿ ಅಥವಾ ನವಂಬರ್ ಟೈಮಲ್ಲಿ ಕೊನೆ ಮಳೆ ಬೀಳುತ್ತೆ. ಆ ಕೊನೆ ಮಳೆ ಬಿದ್ದು 40ರಿಂದ 45 ದಿವಸಕ್ಕೆ ಸೊ ನಾವು ಏನು ಮಾಡಬೇಕಾಗುತ್ತೆ, ಒಂದು ನ್ಯೂಟ್ರಿಯೆಂಟ್ ಮಿಕ್ಸ್ಚರ್ ಸ್ಪ್ರೇ, ಅದು ಡ್ರೌಟ್ ಅಮ್ಯುಲೇಟರಿ ಸ್ಪ್ರೇ ಅಂತ ಕರಿತೀವಿ. ಸೊ ಆ ಒಂದು ಸ್ಪ್ರೇಯನ್ನು ನಾವು ತಗೋಬೇಕಾಗುತ್ತೆ. ಸೊ ಅದು 1 ಲೀಟರ್ ಸೊಲ್ಯೂಷನನ್ನು ಗಿಡಗಳಿಗೆ ಸ್ಪ್ರೇ ಮಾಡಬೇಕಾಗುತ್ತೆ. ಸೊ ಅದು ಅದರಲ್ಲಿ ಯೂರಿಯಾ ಇರುತ್ತೆ
ಮತ್ತು ಸಿಂಗಲ್ ಸೂಪರ್ ಫಾಸ್ಫೇಟ್ ಇರುತ್ತೆ, ಮತ್ತು ನಮ್ಮದು MOP ಇರುತ್ತೆ, ಮ್ಯೂರೇಟ್ ಆಫ್ ಪೊಟ್ಯಾಶ್ ಇರುತ್ತೆ, ಸೊ ಮತ್ತು ನಮಗೆ ಜಿಂಕ್ ಸಲ್ಫೇಟ್ ಕೂಡ ಸೊ ಇರುತ್ತೆ. ಈ ಒಂದು 3-4 ಪೋಷಕಾಂಶಗಳನ್ನು ಸೇರಿಸಿ ಮಿಶ್ರಣ ಮಾಡಿ ನಾವು 1 ಲೀಟರ್ ವಾಲ್ಯೂಮ್ನಂತೆ ಗಿಡಗಳಿಗೆ ಸ್ಪ್ರೇಯನ್ನು ಮಾಡಬೇಕಾಗುತ್ತೆ. ಸೊ ಇದು ಫಸ್ಟ್ ಸ್ಪ್ರೇ ಸಾಮಾನ್ಯವಾಗಿ ಯಾವಾಗ ಬರುತ್ತೆ ಅಂತಂದರೆ ಜನವರಿ 2ನೇ ವಾರದಲ್ಲಿ ಸೊ ಕೊಡಬೇಕಾಗುತ್ತೆ. ಈ 2ನೇ ವಾರದಲ್ಲಿ ಕೊಟ್ಟು 2ನೇ ಒಂದು ಸ್ಪ್ರೇಯನ್ನು ನಾವು 30-35 ದಿನಗಳ ಅಂತರದಲ್ಲಿ ತಗೋಬೇಕಾಗುತ್ತೆ. ಸೊ ಆ ತಗೊಂಡಾಗ ಏನಾಗುತ್ತೆ ಅಂತಂದರೆ ಯಾವ ಪ್ರದೇಶದಲ್ಲಿ ಸ್ವಲ್ಪ ಈ ಮಳೆ ತಡವಾಗಿ ಬರುತ್ತೋ ಆ ಒಂದು ಪ್ರದೇಶಗಳ ಕಾಫಿಗಳು ಬರವನ್ನು ತಡೆದಿಟ್ಟುಕೊಳ್ಳುವಂತಹ ಶಕ್ತಿ ಅದಕ್ಕೆ ಸೊ ಬರುತ್ತೆ. ಆವಾಗ ಸ್ವಲ್ಪ ಮಳೆ ಬ್ಲಾಸಮ್ ಇರಿಗೇಷನ್ ಸ್ವಲ್ಪ ಮಾರ್ಚ್ವರೆಗೂ ಹೋದರೂ ಕೂಡ ಗಿಡಗಳಿಗೆ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಬರಲ್ಲ. ಇನ್ನು ಈ ರೋಬೋಸ್ಟಾಕ್ಕೆ ಬಂದರೆ ಮಳೆ ನಿಂತ ಮೇಲೆ ಚಳಿಗಾಲದಲ್ಲೂ ಕೂಡ ನೀರನ್ನು ಕೊಡೋ ಅವಶ್ಯಕತೆ ಇರುತ್ತಾ? ಹೌದು ಸರ್, ನಾನು ಹೇಳಿದಂಗೆ ಕಾಫಿ ನಮ್ಮದು ಸಂಶೋಧನಾ ಕೇಂದ್ರ ಬಾಳೆಹೊನ್ನೂರಲ್ಲಿ ಸುಮಾರು ನೀರಾವರಿ ಬಗ್ಗೆ ಸುಮಾರು ಸಂಶೋಧನೆಗಳನ್ನು ಮಾಡಿದ್ದಾರೆ. ಆ ಸಂಶೋಧನೆಗಳಲ್ಲಿ ಈ ಒಂದು ವಿಂಟರ್ ಇರಿಗೇಷನ್ ಬಗ್ಗೆ ಕೂಡ ತುಂಬಾ ಸಂಶೋಧನೆಗಳನ್ನು ನಡೆಸಿದ್ದಾರೆ. ಸೊ ಸಾಮಾನ್ಯವಾಗಿ ಏನಾಗುತ್ತೆ, ನಮ್ಮ ಭಾರತ ದೇಶದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಈ ಸೌತ್ ವೆಸ್ಟರ್ನ್ ಮಾನ್ಸೂನು ಜಾಸ್ತಿ ರಿಸೀವ್ ಮಾಡ್ತೀವಿ. ಸೊ ನಾರ್ತ್ ಈಸ್ಟರ್ನ್ ಮಾನ್ಸೂನ್ ನಮಗೆ ತುಂಬಾ ಕಡಿಮೆ ಎಫೆಕ್ಟ್ ಇರುತ್ತೆ. ಅಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಮಳೆಗಾಲ ಮುಗಿದ ತಕ್ಷಣವೇ ಆಲ್ಮೋಸ್ಟ್ ಡ್ರೌಟ್ ಸ್ಟಾರ್ಟ್ ಆದಂಗೆ ಆಗಿಬಿಡುತ್ತೆ, ಬರಗಾಲ ಅಲ್ಲಿಗೇನೆ ಸ್ಟಾರ್ಟ್ ಆದಂಗೆ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಸೊ ಆವಾಗ ನಮ್ಮ ರೋಬೋಸ್ಟಾ ಕಾಫಿ ಗಿಡದ ಗ್ರೋತು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಎಲ್ಲಿಗೆ ಮಾಯ್ಶ್ಚರ್ ನಮ್ಮ ಮಣ್ಣಲ್ಲಿ ಕಡಿಮೆ ಆಗ್ತಾ ಹೋಗುತ್ತೋ ಅಲ್ಲಿಗೆ ನಮ್ಮ ಗಿಡಗಳ ಬೆಳವಣಿಗೆ ಸ್ಟಾಪ್ ಆಗಿಬಿಡುತ್ತೆ. ಎಲ್ಲಿವರೆಗೂ ಆಗುತ್ತೆ, ನೆಕ್ಸ್ಟು ಮಳೆಗಾಲ ಬರೋವರೆಗೂ ನಮಗೆ ಸ್ಟಾಪ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಈ ಸಂಶೋಧನೆಗಳನ್ನು ನಡೆಸಿದ ಪ್ರಕಾರ ಯಾರ್ಯಾರು ಯಾವ ರೈತರ ಒಂದು ತೋಟಗಳಲ್ಲಿ ಅವರ ನೀರಿನ ಅನುಕೂಲತೆಗೆ ತಕ್ಕಂತೆ ಯಾರ್ಯಾರ ಹತ್ರ ನೀರಿನ ಅನುಕೂಲ ತುಂಬಾ ಇರುತ್ತೋ ಅವರು ಚಳಿಗಾಲದ ಇರಿಗೇಷನನ್ನು ಮಾಡೋದ್ರಿಂದ ಕಡಿಮೆ ಅಂದರೂ 20-25% ಇಳುವರಿಯನ್ನು ಜಾಸ್ತಿ ಮಾಡ್ಬೋದು ಅಂಥೇಳಿ ಸಂಶೋಧನೆ ಮೂಲಕ ಕಂಡು ಬಂದಿದೆ. ಸೊ ಹೀಗಾಗಿ ರೈತರು ಏನು ಮಾಡ್ಬೇಕಂತಂದ್ರೆ ಮಳೆಗಾಲ ಮುಗಿದು 15-20 ದಿನಗಳ ಒಳಗಡೆ ವಿಂಟರ್ ಇರಿಗೇಷನ್ ಅನ್ನು ಸ್ಟಾರ್ಟ್ ಮಾಡಬೇಕು. ಈ ವಿಂಟರ್ ಇರಿಗೇಷನ್ ಪ್ರಮಾಣ 1 ಇಂಚು 1 ಎಕರೆಗೆ 1 ಇಂಚು 1 ಎಕರೆಗೆ ನೀರು ಕೊಡೋ ಥರ ಅವರು ಇರಿಗೇಷನ್ ಅನ್ನು ಸ್ಟಾರ್ಟ್ ಮಾಡಬೇಕು. ಆ ಥರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳಲ್ಲಿ 15-20 ದಿನಗಳ ಒಳಗಡೆ ಅವರು ಅಂತರದಲ್ಲಿ ಸಾಯಿಲ್ ಮಾಯ್ಶ್ಚರ್ ನೋಡಿಕೊಂಡು ಸೊ ಅವರು ಈ ಚಳಿಗಾಲದ ಇರಿಗೇಷನ್ ಅನ್ನು ಮಾಡಬೇಕಾಗುತ್ತೆ. ಈ ಮೊದಲೇ ಹೇಳಿದಾಗೆ ಹೂ ಮಳೆ ಹಿಮ್ಮಳೆ ಅಂತಂದು ಈ ಒಂದು ನೀರಾವರಿಯನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ ಅಂತ? ಹೌದು ಸರ್, ಇದು ತುಂಬಾ ಸೊ ಇಂಪಾರ್ಟೆಂಟ್. ಇದು ಸಾಮಾನ್ಯವಾಗಿ ಒಬ್ಬರು ನೀರು ಜಾಸ್ತಿ ಇದೆ ಅಂತ ಹೇಳಿ ಜಾಸ್ತಿ ಇರಿಗೇಷನನ್ನು ಮಾಡ್ತಾ ಇರ್ತಾರೆ, ಹಾಗೆ ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಕಡಿಮೆ ಇರಿಗೇಷನನ್ನು ಮಾಡ್ತಿರ್ತಾರೆ. ಜಾಸ್ತಿ ಮಾಡೋದ್ರಿಂದ ನೀರು ಪೋಲಾಗುತ್ತೆ ಬಿಟ್ಟರೆ ಬೇರೆ ಏನೋ ಅದರಿಂದ ಪ್ರಯೋಜನ ಆಗಲ್ಲ, ಅಂತ ಅಡಿಷನಲ್ ಬೆನಿಫಿಟ್ಸ್ ಏನೂ ಸಿಗಲ್ಲ. ಮತ್ತು ನೀರು ಕಡಿಮೆ ಇದೆ ಅಂತ ಹೇಳಿ ಕಡಿಮೆ ಬ್ಲಾಸಮ್ ಇರಿಗೇಷನ್ ಮಾಡೋದ್ರಿಂದ ಸೊ ನಮಗೆ ತುಂಬ ಅಡ್ಡ ಪರಿಣಾಮ ಆಗುತ್ತೆ. ಸೊ ಅದರಲ್ಲಿ ಸುಮಾರು ಪಿಂಕಿಂಗ್ ಅಂತ ಒಂದು ಕರಿತೀವಿ, ಪಿಂಕ್ ಕಲರ್ ಫಾರ್ಮೇಷನ್ ಆಗುತ್ತೆ. ಡೆಫಿಷಿಯಂಟ್ ಇರಿಗೇಷನ್ ಕೊಡೋದ್ರಿಂದ ಪಿಂಕಿಂಗ್ ಅಂತ ಸ್ಟಾರ್ಟ್ ಆಗುತ್ತೆ. ಹೂಗಳು ಒಂದು ರೀತಿ ಹೂ ಮೊಗ್ಗುಗಳು ಪಿಂಕ್ ಕಲರ್ ಆಗಿ ನಸುಗೆಂಪು ಬಣ್ಣಕ್ಕೆ ಬರುತ್ತೆ. ಆ ನಸುಗೆಂಪು ಬಣ್ಣಕ್ಕೆ ಬಂದ ತಕ್ಷಣ ಏನಾಗುತ್ತೆ, ಮತ್ತೆ ಅದು ನೀರಿನ ಒಂದು ಕೊರತೆಯನ್ನು ತೋರಿಸುತ್ತೆ. ನೀರಿನ ಕೊರತೆ ಹಾಗೆ ಮುಂದುವರೆದು ಏನಾಗುತ್ತೆ ಅಂತಂದ್ರೆ ಡ್ರೈ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ. ಸೊ ಅವಾಗ ಮೊಗ್ಗುಗಳು ಡ್ರಾಪ್ ಆಗಿಬಿಟ್ಟು ತುಂಬ ಫೇಲ್ಯೂರ್ ಆಗುತ್ತೆ. ಸೊ ಹೀಗಾಗಿ ನಾವು ಏನು ಮಾಡ್ಬೇಕಂತಂದರೆ ಸೊ ಈಗ ನಮಗೆ ನೀರಿನ ಅನುಕೂಲ ತುಂಬಾ ಕಡಿಮೆ ಇದ್ದರೆ ಬರೀ ಬ್ಲಾಸಮ್ ಮಾತ್ರ ಮಾಡಿದರೆ ಸಾಕು. ಸೊ ಅವರು ಬ್ಯಾಕಿಂಗ್ ಮಾಡೋದು ಬೇಡ, ಮತ್ತು ವಿಂಟರ್ ಇರಿಗೇಷನ್ ಮಾಡೋದು ಬೇಡ. ಮತ್ತು ನೀರು ಜಾಸ್ತಿ ಇದ್ದವರು 1 ಎಕರೆಗೆ 1.5 ಇಂಚು ಹೂ ಮಳೆ ಅಂತ ಹೇಳ್ತೀವಿ. ಸಾಕಷ್ಟು ನೀರಿರೋರು ಹೂ ಮಳೆಯನ್ನು ಕೊಡಬೇಕು ಅಂತಂದರೆ 1.5 ಇಂಚು 1 ಎಕರೆಗೆ. ಹಾಗೆ ಹಿಮ್ಮಳೆಯನ್ನು ಕೊಡಬೇಕಾದ್ರೆ 1 ಇಂಚು 1 ಎಕರೆಗೆ. ಮತ್ತು ವಿಂಟರ್ ಇರಿಗೇಷನಲ್ಲೂ ಕೂಡ 1 ಇಂಚು 1 ಎಕರೆಗೆ 3 ತಿಂಗಳು ಕೊಡ್ತಾ ಹೋದರೆ ಸಾಕಾಗುತ್ತೆ. ಅಂದರೆ 1 ಇಂಚು ಅಂದರೆ ಏನು ಅರ್ಥ? ಅದು 1 ಇಂಚ್ ಅಂತಂದರೆ 25 mm ಅಂತ ಹೇಳಿ ನಾವು ಮಿಲಿಮೀಟರ್ ಅಂತ ಕರಿತೀವಿ. ಇಲ್ಲ ಅಂದರೆ 1 ಲಕ್ಷ ಲೀಟರ್ ನೀರಂತ ಕರಿತೀವಿ. 1 ಎಕರೆಗೆ 1 ಲಕ್ಷ ಲೀಟರ್ ನೀರಂತ ನಾವು ಕರಿತೀವಿ. ಅದನ್ನು 1 ಇಂಚು ಅಥವಾ 25 ಮಿಲಿಮೀಟರ್ ಮಳೆ ಅಂತ ನಾವು ಕರಿತೀವಿ. ಒಂದು ವೇಳೆ ನಾವು ಈಗ ಹೂ ಮಳೆ ಕೊಟ್ಟಂಥ ಸಂದರ್ಭದಲ್ಲಿ ಮಳೆ ಬಂದರೆ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗತ್ತೆ?
ಸೊ ಈಗ ಹೂಮಳೆ ಸಂದರ್ಭದಲ್ಲಿ ನಾವು ಇರಿಗೇಷನನ್ನು ಮಾಡ್ತಾ ಇರ್ತೀವಿ. ಇರಿಗೇಷನನ್ನು ಮಾಡೋ ಟೈಮಲ್ಲಿ ಮಳೆ ಏನಾದರೂ ಬಂದರೆ ಮಳೆಯ ಒಂದು ಸ್ಥಿತಿಗತಿಯನ್ನು ನೋಡಿಕೊಂಡು, ಸೊ ಮಳೆ ಕಡಿಮೆ ಆದರೆ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಯಾಕಂತಂದರೆ ಅದಕ್ಕೆ ಸಾಕಾಗುವಷ್ಟು ನೀರು ನಾವು ಕೊಡಲೇಬೇಕಾಗುತ್ತೆ. ಮಿನಿಮಮ್ 1.5 ಇಂಚು ಅಂತಂದರೆ 40 mm ನಾವು ಮಿಲಿಮೀಟರ್ ಮಳೆಯನ್ನು ನಾವು ಕೊಡಲೇಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಮಳೆ ಜಾಸ್ತಿ ಆದರೆ ನಾವು ನಿಲ್ಲಿಸ್ಬೋದು, ಇರಿಗೇಷನ್ ಮಾಡೋದನ್ನು ನಿಲ್ಲಿಸ್ಬೋದು. ಸೊ ಕಡಿಮೆ ಆದರೆ ನಾವು ಇರಿಗೇಷನನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಹಾಗೆ ಈ ಒಂದೊಂದು ಸಾರಿ ಏನಾಗುತ್ತೆ ಅಂತಂದರೆ ಮಳೆ ಆಗುತ್ತೆ, ಮಳೆ ಆದಮೇಲೆ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ಫ್ಲವರಿಂಗ್ ಓಪನ್ ಆದ ದಿನ ನಮಗೆ ಮಳೆ ಬರುತ್ತೆ. ಹೂಗಳು ಅರಳೋ ದಿನನೇ ಮಳೆ ಬರುತ್ತೆ. ಅದು ಬೆಳಗಿನ ಒಂದು 4 to 5 hours ಟೈಮಲ್ಲಿ ಸೊ ನಮಗೆ ಆ ಪೋಲಿನೇಷನ್ ಮತ್ತು ಫರ್ಟಿಲೈಸೇಷನ್ ಎಲ್ಲ ನಡೀತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಮಗೆ ಮಳೆ ಬಂದರೆ ಸ್ವಲ್ಪ ನಷ್ಟ ಸಂಭವಿಸುವ ಸಾಧ್ಯತೆ ಇರುತ್ತೆ. ಅಂದರೆ ಹೂಗಳು ಅರಳಿದ ಮೇಲೆ ಹೌದು, ಪರಾಗಸ್ಪರ್ಶ ಫಲೋತ್ಪತ್ತಿ ಆಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಅಂತರ ಬೇಕಾಗುತ್ತೆ. ಮಳೆ ಬರಬಾರ್ದು ಆ ಟೈಮಲ್ಲಿ. ಸೊ ಮಳೆ ಬಂದರೆ ಆ ಪೋಲನ್ಗಳು ಏನು ಪರಾಗಸ್ಪರ್ಶಗಳು ವಾಶ್ಔಟ್ ಆಗುತ್ತೆ. ಸೊ ವಾಶ್ಔಟ್ ಆಗೋದ್ರಿಂದ ಪಾಲಿನೇಷನ್ ಆಗಲ್ಲ, ಇಳುವರಿ ಮೇಲೆ ಸ್ವಲ್ಪ ಪರಿಣಾಮ ಆಗುತ್ತೆ. ಒಂದು ಅದು ಬೇಸ್ಡ್ ಆನ್ ಇಂಟೆನ್ಸಿಟಿ ಮೇಲೆ ನಾವು ಇಷ್ಟೇ ಪ್ರಮಾಣದಲ್ಲಿ ಇಳುವರಿ ನಷ್ಟ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸೊ ಅದು ಮಳೆ ಯಾವ ಸಂದರ್ಭದಲ್ಲಿ ಬಂದಿದೆ, ಎಷ್ಟು ಬಂದಿದೆ ಅಂತ ಅದನ್ನ ನೋಡಿಕೊಂಡು ಆಮೇಲೆ ನಮಗೆ ಅಸೆಸ್ಮೆಂಟ್ ಮಾಡಬೇಕಾಗುತ್ತೆ. ಇನ್ನು ಈ ಹೂಮಳೆ ಮತ್ತು ಹಿಮ್ಮಳೆ ಅಥವಾ ಹೂಮಳೆಗೆ ನೀಡುವಂಥ ನೀರಾವರಿ ಮತ್ತು ಹಿಮ್ಮಳೆ ಅಂದರೆ ನಾವು ಬೆಂಬಲ ನೀರಾವರಿ ಅಂತ ಕರಿತೀವಲ್ಲ, ಇವುಗಳ ನಡುವೆ ಎಷ್ಟು ಅಂತರ ಇರಬೇಕಾಗತ್ತೆ? ಹೌದು, ಹೂಮಳೆ ಮತ್ತು ಹಿಮ್ಮಳೆಯ ನಡುವೆ ಸೊ ನಮಗೆ 15ರಿಂದ 20 ದಿನಗಳ ಒಂದು ಅಂತರ ನಾವು ಇಟ್ಕೋಬೇಕಾಗುತ್ತೆ. ಸೊ ಯಾಕಂತಂದರೆ ಸಾಮಾನ್ಯವಾಗಿ ನಾವು ನಮ್ಮ ಭಾರತ ದೇಶದಲ್ಲಿ ಏನು ಕಾಫಿ ಬೆಳೀತಾ ಇದ್ದೀವಿ, ನಾವು ಕಾಫಿ ಬೆಳೀತಕ್ಕಂತಹ ಮಣ್ಣಿನ ಒಂದು ಏನು ಗುಣಧರ್ಮ ಇದೆ, ಆ ಗುಣಧರ್ಮ ಅಂತ ಬಂದಾಗ ಸೊ ಒಂದು 15ರಿಂದ 25 ದಿನದ ಒಳಗಡೆ ಸೊ ಅದು ಡ್ರೈ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬೇಕಾಗುವಷ್ಟು ಸಫಿಷಿಯೆಂಟ್ ಮಾಯ್ಶ್ಚರನ್ನು ಹೋಲ್ಡ್ ಮಾಡಲ್ಲ. ಸೊ ಹೀಗಾಗಿ ನಾವು ಏನು ಮಾಡಬೇಕಂತಂದರೆ ಸೊ 15ರಿಂದ 20 ದಿನದ ಒಳಗಡೆ ಮತ್ತೆ ಮಳೆಯನ್ನು ಕೊಟ್ಟು ಮತ್ತೆ ಇರಿಗೇಷನನ್ನು ಮಾಡಿದರೆ ಮತ್ತೆ ಮಾಯ್ಶ್ಚರನ್ನು ನಾವು ಸೊ ಹೆಚ್ಚಿಸ್ಬೋದು. ಹೀಗೆ ಮಾಯ್ಶ್ಚರನ್ನು ಹೆಚ್ಚಿಸೋದ್ರಿಂದ ನಮಗೆ ಪೋಷಕಾಂಶಗಳ ಲಭ್ಯತೆ ಹಾಗೆ ಮತ್ತು ಈ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಕೂಡ ನಮ್ಮ ಸಾಯಿಲಲ್ಲಿ ಚೆನ್ನಾಗಿ ನಡೆಯುವಂತೆ ನಾವು ಮಾಡಬಹುದಾಗಿದೆ. ಈಗ ಹೂ ಮಳೆ ನಾವು ಕೊಟ್ಟಿರ್ತೀವಿ, ಅಂದರೆ ನಮ್ಮ ಹೂ ಅರಳೋದಕ್ಕೆ ನೀರಾವರಿಯನ್ನು ಕೊಟ್ಟಿರ್ತೀವಿ, ಆನಂತರ ನಮಗೆ ನೀರಿರೋದಿಲ್ಲ. ಹೌದು, ಅಂಥ ಸಂದರ್ಭದಲ್ಲಿ ಏನು ಕ್ರಮ ಅನುಸರಿಸ್ಬೋದು ಅಂತೀರಿ? ಸೊ ಏನು ಮಾಡ್ಬೋದು ಅಂತಂದರೆ, ನಾನು ಆವಾಗಲೇ ನಿಮಗೆ ಹೇಳ್ತಾ ಇದ್ದೆ, ಯಾರ ಹತ್ರ ಕಡಿಮೆ ನೀರಾವರಿ ಇರುತ್ತೆ ಅಂದರೆ ಕಡಿಮೆ ಒಂದು ಕೃಷಿ ಹೊಂಡ, ಸಣ್ಣ ಕೃಷಿ ಹೊಂಡ, ಸಣ್ಣ ನೀರಾವರಿ ಇರುತ್ತೆ, ಅವರು ಈ ಹೂಮಳೆಯನ್ನು ಮಾತ್ರ ಕೊಟ್ಟಿರ್ತಾರೆ. ಸೊ ಹೂಮಳೆಗೆ ಸಾಕಾಗುವಷ್ಟು ನೀರು ಅವ್ರ ಹತ್ರ ಇರೋದ್ರಿಂದ ಅದನ್ನು ಮಾತ್ರ ಅವರು ಕೊಟ್ಟಿರ್ತಾರೆ. ಬಟ್ ಬ್ಯಾಕಿಂಗ್ ಇರಿಗೇಷನ್ ಕೊಡಬೇಕಾದ್ರೆ ಅವರಿಗೆ ನೀರಿನ ಸಂಗ್ರಹ ಇರಲ್ಲ, ಮತ್ತೆ ಅನುಕೂಲ ಕೂಡ ಇರಲ್ಲ ಒಂದೊಂದು ಸಾರಿ. ಅಂಥ ಟೈಮಲ್ಲಿ ಏನು ಮಾಡ್ಬೋದು ಅಂತಂದರೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಅಂತ ಒಂದು ಹಾರ್ಮೋನ್ ಇದೆ, ಅದು ನಾವು ಪ್ಲಾನೋಪಿಕ್ಸ್ ಅಂತ ಕರಿತೀವಿ, ಇಲ್ಲಾಂದ್ರೆ ನೆಪ್ತಲಿನ್ ಅಸಿಟಿಕ್ ಆಸಿಡ್ ಅಂತ ಕರಿತೀವಿ, NA ಅಂತ ಕರಿತೀವಿ. ಆ ಪ್ಲಾನೋಪಿಕ್ಸನ್ನು ನಾವು 50 ml 1 ಬ್ಯಾರಲ್ಗೆ ಹಾಕಿಬಿಟ್ಟು ನಾವು ಅದನ್ನ ಸ್ಪ್ರೇ ಮಾಡ್ಬೋದು. ಅದನ್ನ 2 ಸ್ಪ್ರೇಯನ್ನು ನಾವು ತಗೋಬೇಕಾಗುತ್ತೆ. ಮೊದಲು ಆ ಬ್ಯಾಕಿಂಗ್ ಟೈಮಲ್ಲಿ ಅಂದರೆ 15ರಿಂದ 20 ದಿನದ ಮಧ್ಯದಲ್ಲಿ ನಾವು ಬ್ಯಾಕಿಂಗ್ ಇರಿಗೇಷನ್ ಕೊಡಬೇಕಾಗಿರುತ್ತೆ. ಬಟ್ ನಮ್ಮಲ್ಲಿ ಸಾಕಷ್ಟು ನೀರಿನ ಒಂದು ಸಂಗ್ರಹ ಇರದೇ ಇರೋದ್ರಿಂದ ನಾವು ಕೊಡೋಕ್ಕಾಗಿರೋದಿಲ್ಲ. ಅಂಥ ಟೈಮಲ್ಲಿ 1 ಸ್ಪ್ರೇಯನ್ನು ನಾವು ತಗೋಬೇಕಾಗುತ್ತೆ. ಅದಾದಮೇಲೆ ಒಂದು 30-35 ದಿನ ಆದಮೇಲೆ ಇನ್ನೊಂದು NA ಸ್ಪ್ರೇಯನ್ನು ತಗೋಬಹುದು. ಸೊ ಈ ಥರ 2 ಹಂತದಲ್ಲಿ ಸ್ಪ್ರೇಯನ್ನು ತಗೊಳ್ಳೋದ್ರಿಂದ ಕಾಯಿ ಕಟ್ಟುವಿಕೆ ಮತ್ತು ಕಾಯಿ ಮುಂದೆ ಬರ್ತಕ್ಕಂಥ ಡ್ರಾಪಿಂಗನ್ನು ಕೂಡ ಇದು ಸೊ ತಡಿಬಹುದಾಗಿದೆ. ಈಗ ನಮಗೆ ಹೂ ಮಳೆಗೂ ಕೂಡ ನೀರಿದೆ, ಹಿಮ್ಮಳೆಗೂ ಕೂಡ ನೀರಿದೆ, 2 ನೀರಾವರಿಗೂ ನೀರಿದೆ. ಇನ್ನು ನಮ್ಮಲ್ಲಿ ನೀರಿತ್ತು ಅಂದರೆ ಮುಂದುವರ್ಸ್ಕೊಂಡು ಹೋಗ್ಬೋದಾ ಈ ಬೇಸಿಗೆಯಲ್ಲಿ ನೀರನ್ನು ಕೊಡೋದನ್ನ? ಹೌದು, ಅವಶ್ಯವಾಗಿ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು. ಸೊ ಹೂ ಮಳೆ ಕೊಟ್ಟು ಆಮೇಲೆ ಹಿಮ್ಮಳೆನೂ ಕೂಡ ಕೊಟ್ಟು ಸೊ ಮತ್ತೆ ನಮ್ಮ ಹತ್ರ ನೀರಿನ ಒಂದು ಸಂಗ್ರಹ ಇದ್ದರೆ, ಅನುಕೂಲತೆ ಇದ್ದರೆ ನಾವು ಅದನ್ನು ಕೂಡ ಬೇಸಿಗೆ ಸಮಯದಲ್ಲಿ ಕಂಟಿನ್ಯೂ ಕೂಡ ಮಾಡ್ಬೋದು. ಅದು ಇನ್ನೂ ಉಪಯುಕ್ತ ಆಗುತ್ತೆ. ಯಾಕಂತಂದರೆ ಅದು ಈ ಫ್ರೂಟ್ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಇರುತ್ತೆ. ಸೊ ಒಳ್ಳೆ ಡೆವಲಪ್ಮೆಂಟ್ ಕೂಡ ನಾವು ನೋಟಿಸ್ ಮಾಡ್ಬೋದು. ಮತ್ತು ಯಾರ್ಯಾರಿಗೆ ನೀರಿನ ಸಂಗ್ರಹ ಇರೋದಿಲ್ಲ ಅವರು ಈ
ಒಣ ವಾತಾವರಣವನ್ನು ನಿರೋಧಿಸುವಂಥ ಚಟುವಟಿಕೆಗಳನ್ನು ಕೈಗೊಳ್ಳಬೇಕಾಗತ್ತೆ. ನಾವೇನು ಬರ ನಿರೋಧಕ ಕ್ರಮಗಳು ಅಂತೀವಲ್ಲ, ಅದನ್ನು ಕೂಡ ಕೈಗೊಳ್ಳಬೇಕಾಗುತ್ತೆ. ಹೌದು, ಅದನ್ನು ಕೂಡ ಕೈಗೊಳ್ಳಬೇಕಾಗುತ್ತೆ. ಅಂತಂದ್ರೆ ಈಗ ಗಿಡದ ಕೆಳಗಡೆ ಮಲ್ಚಿಂಗ್ ಮಾಡೋದಿರ್ಬೋದು, ಜಾಸ್ತಿ ಪ್ರಮಾಣದಲ್ಲಿ ನೆರಳನ್ನ ಇಟ್ಕೊಳ್ಳೋದಿರ್ಬೋದು, ದರ್ಗ ಹಾಕೋದು ಅಂತಾರಲ್ಲ, ದರ್ಗ ಹಾಕೋದು ಅಂತ ಕರೀತಾರೆ ನಮ್ಮ ಈ ಏನು ಆಡು ಭಾಷೆಯಲ್ಲಿ. ಸೊ ದರ್ಗ ಹಾಕೋದಂತ ಕರೀತಾರೆ. ಆ ದರ್ಗನ ನಾವು ಹಾಕಿ ಇಟ್ಕೋಬೇಕಾಗುತ್ತೆ. ಸೊ ಹಾಗೆ ನೆರಳಿನ ಒಂದು ಪ್ರಮಾಣವನ್ನು ಕೂಡ ನಾವು ಚೆನ್ನಾಗಿ ಇಟ್ಕೋಬೇಕಾಗುತ್ತೆ. ಸ್ವಲ್ಪ ನೆರಳು ಅವಾಗ ಇರಬೇಕಾಗುತ್ತೆ. ಯಾರ್ಯಾರು ಅಂತಂದ್ರೆ ಯಾರ್ಯಾರು ತೋಟದಲ್ಲಿ ನೀರಿನ ಒಂದು ಅನಾನುಕೂಲತೆ ಇರುತ್ತೋ, ಸೊ ಅವರು ಸ್ವಲ್ಪ ನೆರಳು ಗಿಡಗಳ ಮೇಲೆ ಸ್ವಲ್ಪ ಜಾಸ್ತಿ ಅವರು ಗಮನ ಕೊಡಬೇಕಾಗುತ್ತೆ. ಅಂದ್ರೆ ಅಲ್ಲಿ ತಂಪಾದ ವಾತಾವರಣ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅಂಥ ಸಂದರ್ಭದಲ್ಲಿ ಮರ ಕಪಾತನ್ನ ಮಾಡಬಾರ್ದು. ಅಂಥ ಸಂದರ್ಭದಲ್ಲಿ ಮರ ಕಪಾತನ ಮಾಡಬಾರ್ದು. ಮರ ಕಪಾತನ ಅವರ ಮಾಡೋದಾದ್ರೂ ಕೂಡ ಯಾವ ಒಂದು ಜೋಲ್ ರೆಕ್ಕೆ ಅಂತ ಕರಿತೀವಿ, ಅಂದ್ರೆ ಕೆಳಗಡೆ ಒಂದು ಹಂತದಲ್ಲಿ ನಮ್ಮ ಕಾಫಿ ಗಿಡದ ಮೇಲೆ ಬೀಳ್ತಕ್ಕಂಥ ಒಂದು ಜೋತಾಡ್ತಾ ಇರುತ್ತೆ. ನೇತಾಡುವ ರೆಕ್ಕೆಗಳನ್ನು, ಆ ಜೋತಾಡುವ ರೆಕ್ಕೆಗಳನ್ನು ಮಾತ್ರ ತೆಗೆದು, ಸೊ ನಾವು ಅದನ್ನ ಆ ತರಹದ ಒಂದು ನಿರ್ವಹಣೆಯನ್ನು ಮಾಡ್ಕೊಂಡು ಹೋದ್ರೆ ಸಾಕಾಗ್ಬೋದು. ಮತ್ತೆ ಇಂಥ ಸಂದರ್ಭದಲ್ಲಿ ಮಣ್ಣಲ್ಲಿ ತೇವಾಂಶ ಇದ್ದಾಗ ಸುಣ್ಣವನ್ನು ಏನಾದರೂ ಕೊಡಬಹುದು ಸರ್. ಅಂತ ಸಂದರ್ಭದಲ್ಲಿ ನಾವು ಸೊ ಸುಣ್ಣವನ್ನು ಕೂಡ ನಾವು ಕೊಡಬಹುದು ಮೇ ಒಂದು ತಿಂಗಳವರೆಗೂ. ಸೊ ನಮ್ಮಲ್ಲಿ ಅಂತಂದ್ರೆ ಸೊ ನಾವು ಸುಣ್ಣವನ್ನ ಮಳೆಗಾಲ ಬಿಟ್ಟು ಸುಣ್ಣವನ್ನು ಇನ್ನು ಉಳಿದ ತಿಂಗಳುಗಳಲ್ಲಿ ಅಪ್ಲೈ ಮಾಡಲಿಕ್ಕೆ ನಾವು ಸಾಮಾನ್ಯವಾಗಿ ರೆಕಮೆಂಡ್ ಮಾಡ್ತೀವಿ. ಬಟ್ ಪ್ರೊವೈಡೆಡ್ ಏನಂತಂದರೆ ಮಣ್ಣಲ್ಲಿ ತೇವ ಇರಬೇಕು. ಸೊ ಮಣ್ಣಲ್ಲಿ ತೇವ ಇದ್ದರೆ ಮಾತ್ರ ನೀವು ಸುಣ್ಣವನ್ನು ಸೊ ಅಪ್ಲೈ ಮಾಡಿ ಅಂತ ನಾವು ಸೊ ಹೇಳ್ತೀವಿ. ಸಾಧಾರಣವಾಗಿ ನಾವು ನೀರಾವರಿಗೆ ನಮ್ಮ ಗಿಡಗಳನ್ನು ಕೂಡ ತಯಾರು ಮಾಡಬೇಕು ಅಂತಾರೆ. ಹೌದು, ಅಂದರೆ ಗಿಡ ಕಪಾತು ಅಂತಾರಲ್ಲ, ಅದನ್ನು ಯಾವಾಗ ಮಾಡಬೇಕಾಗುತ್ತೆ? ಹೌದು, ಅದು ಏನಂತಂದರೆ ನಮ್ಮದು ಕುಯ್ಲು ಮುಗ್ದಾದ್ಮೇಲೆ ನಾವು ಗಿಡ ಕಪಾತುಗಳನ್ನ ಮಾಡೋದಾಗ್ಲಿ ಮತ್ತು ಮರ ಕಪಾತುಗಳನ್ನ ಮಾಡೋದಾಗ್ಲಿ ಸೊ ಅವನ್ನೆಲ್ಲ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ಸೊ ಈಗ ವೇಸ್ಟ್ ಬ್ರಾಂಚಸ್ಗಳಂತೂ ಸುಮಾರು ಇರುತ್ತೆ. ನಮ್ಮ ಕಾಫಿ ಗಿಡಗಳಲ್ಲಿ ತುಂಬಾ ಸೋತ ರೆಕ್ಕೆಗಳು ಇರುತ್ತೆ, ನೂಲು ರೆಕ್ಕೆಗಳು ಇರುತ್ತೆ, ಮತ್ತು ರೋಗ ಮತ್ತು ಕೀಟಬಾಧಿತ ರೆಕ್ಕೆಗಳು ಇರುತ್ತೆ. ನಾವು ನೀರನ್ನು ಕೊಟ್ಟಾದ್ಮೇಲೆ ಸಾಮಾನ್ಯವಾಗಿ ಇವು ರೆಕ್ಕೆಗಳು ಕೂಡ ನೀರನ್ನು ಒಂದು ತೆಗೆದುಕೊಂತ ಒಂದು ಸಂದರ್ಭ ಇರುತ್ತೆ. ಸೊ ಹೀಗಾಗಿ ನೀರು ಪೋಲ್ ಆಗದೆ ಇರೋ ಥರ ಆದಷ್ಟು ನೀರು ಒಳ್ಳೊಳ್ಳೆ ರೆಕ್ಕೆಗಳಿಗೆ ಸರಬರಾಜು ಆಗೋ ಥರ ನಾವು ನೋಡಬೇಕು ಅಂತ ಅಂದರೆ ನಾವು ಇರಿಗೇಷನ್ ಮಾಡೋಕ್ಕಿಂತ ಮುಂಚೆ ಗಿಡಗಳನ್ನು ಹಾರ್ವೆಸ್ಟ್ ಆದಮೇಲೆ ನಾವು ಕಪಾತ್ ಮಾಡಬೇಕಾಗುತ್ತೆ. ಅಂದರೆ ಈ ಕೊಯ್ಲು ಮತ್ತು ಗಿಡ ಕಪಾತ್ಗೆ ಏನಾದರೂ ಎಷ್ಟು ದಿನಗಳ ಅಂತರ ಏನಾದರೂ ಇರಬೇಕಾಗುತ್ತೆ? ಹೌದು, ನಾವು ಕೊಯ್ಲು ಆದಮೇಲೆ ಸಾಮಾನ್ಯವಾಗಿ ನಮ್ಮಲ್ಲಿ ಈ ಅರೇಬಿಕಾ ರೋಬಸ್ಟಾ ಅಂತ ಕರಿತೀವಲ್ಲ, ಅರೇಬಿಕಾದಲ್ಲಿ ಸಾಮಾನ್ಯವಾಗಿ ನಾವು ಒಂದು 20ರಿಂದ 25 ದಿನಗಳ ಕಾಲ ನಾವು ಅಂತರನ ಇಟ್ಕೋಬೇಕಾಗುತ್ತೆ. ಅರೇಬಿಕಾ ಹಾರ್ವೆಸ್ಟ್ ಆದಮೇಲೆ 20ರಿಂದ 25 ದಿನ ಆದಮೇಲೆ ನಾವು ಗಿಡ ಕಪಾತನ ಮಾಡಬೇಕು ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ. ಆದರೆ ರೋಬೋಸ್ಟಾದಲ್ಲಿ ನಾವು ಸಾಮಾನ್ಯವಾಗಿ 15ರಿಂದ 20 ದಿನ ಅಂತ ಹೇಳ್ತೀವಿ. ಸೊ 15ರಿಂದ 25 ದಿನಗಳ ಕಾಲ ಸಾಕು. ಅದಾದಮೇಲೆ ಗಿಡ ಕಪಾತನ ಅವರು ಮಾಡ್ಕೋಬಹುದು. ಅದಾಗೂ ಕೂಡ ಒಂದೊಂದು ಸಾರಿ ಏನು ಹೇಳ್ತೀವಿ ಅಂತಂದರೆ, ಗಿಡ ಕಪಾತನ ಮಾಡೋಕ್ಕಿಂತ ಮುಂಚೆ ಸೊ ಅವರು ಆದಷ್ಟು ಮಣ್ಣಲ್ಲಿ ಒಂದು ತೇವದ ವಾತಾವರಣ ಇರಬೇಕು ಅಂತ ನಾವು ಹೇಳ್ತೀವಿ. ಸೊ ಯಾಕಂತಂದರೆ ಈಗ ಇಂಜುರಿ ಆಗಿಬಿಡುತ್ತೆ. ಸಪೋಸ್ ಒಂದೊಂದು ಗಿಡಗಳು ವೀಕ್ ಇರುತ್ತೆ, ಸೊ ಒಂದೊಂದು ಗಿಡಗಳು ಹಳೆ ಗಿಡ ಇರುತ್ತೆ. ಸೊ ಅವೆಲ್ಲ ಈ ಹಾರ್ವೆಸ್ಟ್ ಮುಗಿದಾದ್ಮೇಲೆ ಆಲ್ಮೋಸ್ಟ್ ಎನರ್ಜಿ ಲಾಸ್ ಆಗಿಬಿಟ್ಟಿರುತ್ತೆ. ಆಮೇಲೆ ತುಂಬಾ ವೀಕ್ ಇರೋದ್ರಿಂದ, ಹಳೆ ಗಿಡಗಳು ಇರೋದ್ರಿಂದ ಅವು ನಾವು ಮಾಡ್ತಕ್ಕಂತಹ ಒಂದು ಕಪಾತಿಗೆ ತಡೆದುಕೊಳ್ಳುವಂಥ ಶಕ್ತಿಯನ್ನು ಅವು ಹೊಂದಿರಲ್ಲ. ಅಂಥ ಟೈಮಲ್ಲಿ ಅವಕ್ಕೆ ಇಂಜುರಿ ಎಫೆಕ್ಟ್ ಆಗೋದ್ರಿಂದ ಡೈಬ್ಯಾಕ್ ಆಗೋ ಪ್ರಾಮುಖ್ಯತೆ ಜಾಸ್ತಿ ಇರುತ್ತೆ. ಡೈಬ್ಯಾಕ್ ಆಗೋ ಸಂಭವ ಜಾಸ್ತಿ ಇರುತ್ತೆ. ಆ ಡೈಬ್ಯಾಕ್ ಆಗಬಾರ್ದು ಅಂತ ನಾವು ಮುನ್ನೆಚ್ಚರಿಕೆ ವಹಿಸೋದಾದರೆ ನಾವು ಆದಷ್ಟು ನಮ್ಮ ಮಣ್ಣಲ್ಲಿ ತೇವಾಂಶ ಇರಬೇಕು, ಮಣ್ಣಿನಲ್ಲಿ ನೀರಿನ ಅಂಶ ಇದ್ದು ನಾವು ಕಪಾತನ ಮಾಡೋದ್ರಿಂದ ಇನ್ನೂ ನಮಗೆ ಒಳ್ಳೆಯದು. ಕಪಾತ ಆದ ತಕ್ಷಣ ನಮಗೆ ಹೊಸ ಚಿಗುರುಗಳು, ಹೊಸ ಎಲೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ತಾವು ಹೇಳಿದಾಗೆ ಈಗ ಚಳಿಗಾಲದ ನೀರಾವರಿ ಕೊಡೋದ್ರಿಂದ ಇದು ಒಂದು ಅನುಕೂಲ ಆಗುತ್ತೆ. ಹೌದು, ನಮಗೆ ಸಮಯ ಸಿಕ್ಕಾಗ ಹೌದು ಗಿಡ ಕಪಾತ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಮಣ್ಣಲ್ಲಿ ತೇವಾಂಶ ಇರುತ್ತೆ. ಹೌದು, ವಿಶೇಷವಾಗಿ ರೋಬೋಸ್ಟಾದಲ್ಲಿ. ಹೌದು ಸರ್, ಹೌದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಕಾಫಿ ಬೆಳೆನಲ್ಲಿ ಈ ನೀರಿನ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 827716199897. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 827716199897.
77619897. ತುಂಬ ಸಂತೋಷ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಕಾಫಿ ಕೃಷಿಯಲ್ಲಿ ನೀರಿನ ನಿರ್ವಹಣೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ.